ಗುಡ್ ABS ಪ್ಲಾಸ್ಟಿಕ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೆಮಿ ಲೆದರ್ ಫಿನಿಶ್ಡ್. 4 ಸೆನ್ಸರ್ ಲಾಕ್ ಇರುತ್ತೆ ಇದರಲ್ಲಿ. ಆಮೇಲೆ 6 ಏರ್ ಬ್ಯಾಗ್ಸ್ ಬರುತ್ತೆ ಈ ಗಾಡಿಗೆ. ಹಿಂಗೆ ಕೊಟ್ಟಿದ್ದಾರೆ. ಇದು ಟರ್ಬೈನ್ ಇಂಜಿನ್ ಥರ ಕೊಟ್ಟಿದ್ದಾರೆ. AC ವೆಂಟ್ಸ್ ಕೂಡ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಅಲ್ಲ ಇದು. ರೆಸ್ಪಾನ್ಸ್ ಚೆನ್ನಾಗಿದೆ. ಬೆಲ್ಟ್ ಚೆನ್ನಾಗಿದೆ ನೋಡಿ. ಓಕೆ ಆಲ್ ಗುಡ್ ಟು ಗೋ. Hyundai ಲಕ್ಷ್ಮಿ Hyundai HDR ಲೇಔಟ್ ಪಡಿಸಿಗೆ ಬಂದ್ರಪ್ಪ. ಸೆಕೆಂಡ್ ಫ್ಲೋರ್ ಕ್ರೆಟಾ, ಫಸ್ಟ್ ಫ್ಲೋರು I10 ಆ್ಯಂಡ್ ಎಕ್ಸ್ಟರ್. ಥರ್ಡ್ ಫ್ಲೋರ್ ಏನಿದೆಯೋ ನನಗೆ ಗೊತ್ತಿಲ್ಲ. ಎಕ್ಸ್ಟರ್ ಇವಾಗ ಟ್ರೆಂಡಿಂಗಲ್ಲಿದೆ. ಎಕ್ಸ್ಟರ್ಗೆ ಟೆಸ್ಟ್ ರೈಡ್ಗೆ ಹೋಗೋಣ ಮುಂದಕ್ಕೆ ಬನ್ನಿ. ನಮ್ಮ ಜೊತೆ ಮಂಜುನಾಥ್ ಅಂತ ಬಂದಿದ್ದಾರೆ. ಮಂಜುನಾಥ್. ಸೊ ಇಲ್ಲಿ ನಮ್ಮ ಮುಂದೆ ಇರೋದು ಎಕ್ಸ್ಟರ್. ಇದರಲ್ಲಿ ಯಾವ ವೇರಿಯಂಟ್ಸ್? SX ಆಪ್ಷನಲ್ಲಿ ವೇರಿಯಂಟ್ ಬಂದಿದ್ದೀರಿ. ಸೊ ಇವತ್ತು ಲೆಟ್ಸ್ ವಾಕ್ ಅರೌಂಡ್ ದಿಸ್ ಕಾರ್ ಆ್ಯಂಡ್ ಹ್ಯಾವ್ ಕಂಪ್ಲೀಟ್ ಫೀಚರ್ಸ್ ಲುಕ್ಡ್ ಇನ್ಸೈಡ್. ನಾನು ಸೂಪರ್ ವ್ಯೂ ಮೋಡ್ ತಿರ್ಗಿ ಮತ್ತೆ ಹೋಗ್ತೀನಿ. ಯು ಕ್ಯಾನ್ ನೋ ದಟ್ ಐ ಆಮ್ ಇನ್ ಸೂಪರ್ ವ್ಯೂ ಮೋಡ್. ಇಷ್ಟು ಮಂಜುನಾಥ್ ಸ್ವಲ್ಪ ಹೆಲ್ಪ್ ಮಾಡಿ, ಎಕ್ಸ್ಪ್ಲೈನ್ ಮಾಡಿ. ಟೆಲ್ ಮಿ ಅಬೌಟ್ ದಿಸ್ ಕಾರ್. ಸರ್ ಇದು ಬಂದು ಎಕ್ಸ್ಟರ್ XX ಆಪ್ಷನಲ್ ಕಾರ್ ಸರ್ ಇದು. ಸರ್ ಇದ್ರ ಪ್ರೈಸ್ ಬಂದು ಇದು ಮ್ಯಾನ್ಯಲ್ ಆದರೆ 9,17,000 ಇರುತ್ತೆ ಸರ್. ಸರ್ ಆಟೋಮೆಟಿಕ್ ಆದರೆ 11,46,000 ಇರುತ್ತೆ ಸರ್. SX ಆಪ್ಷನ್ ಅಂದರೆ ಇದರಲ್ಲಿ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. ಓಕೆ. ಆಮೇಲೆ ಸನ್ರೂಫ್ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. ಇಂಡಿಕೇಶನ್ ಇದರಲ್ಲಿ ಮಿರರಲ್ಲಿ ಬರುತ್ತೆ. ಆಟೋಮೆಟಿಕ್ ಸೆಂಟ್ರಲ್ ಲಾಕ್ ಇದೆ. ಸ್ಪೀಡ್ ಕನ್ಸರ್ಟ್ ಸೆಂಟ್ರಲ್ ಲಾಕ್ ಇದೆ. ಆಮೇಲೆ ಬಂದು ಇದು 15 ಇಂಚು ಟೈರ್ ಬರುತ್ತೆ. 15 ಇಂಚ್ ಟೈರ್ ಬರುತ್ತೆ. ಬೂಟ್ ಸ್ಪೇಸ್ ಬಂದು ಕೆಳಗಡೆ ಗಾಡಿ ಬ್ಯಾಟ್ರಿ. ಓಕೆ. ಬೂಟ್ ಸ್ಪೇಸ್ ಎಷ್ಟು ಲೀಟರ್ ಬರುತ್ತೆ? 391 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಇದರಲ್ಲಿ ಬಂದು ಶಾರ್ಕ್ ಆಂಟನ ಬರುತ್ತೆ ಇದರಲ್ಲಿ. ಇದಕ್ಕೆ ಬಂದು ವಾರ್ಮ್ ಡ್ಯಾಶ್ ಬೋರ್ಡ್ ಬರುತ್ತೆ. ನೀವು ಇಲ್ಲಿ ಕುತ್ಕೊಳ್ಳಿ, ನಾನು ಇಲ್ಲಿ ಬರ್ತೀನಿ. ಚೆನ್ನಾಗಿರೋದು ಇದು ಗಾಡಿ. ಈ ಗಾಡಿ ಬಂದ್ಬಿಟ್ಟು SX ಆಪ್ಷನಲ್ MT ಆದ್ದರಿಂದ ಮ್ಯಾನ್ಯಲ್ ಆಗಿ ಗೇರ್ ಚೇಂಜ್ ಮಾಡಬೇಕು. ಇದು 18 ಇಂಚಸ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ. ಮತ್ತು ಇದರಲ್ಲಿ ಕ್ರೂಯಿಸ್ ಕಂಟ್ರೋಲ್ ಬರುತ್ತೆ. ಆಮೇಲೆ ಮೂಡ್ಸ್ ಚೇಂಜ್ ಮಾಡ್ಬೋದು. ವಾಯ್ಸ್ ಸೆಗ್ಮೆಂಟ್ ಬರುತ್ತೆ. ಆಮೇಲೆ ಆಟೋಮೆಟಿಕ್ AC ಬರುತ್ತೆ. 16 ವಾಟ್ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಆಮೇಲೆ ಇದು ವಾರ್ ಡ್ಯಾಶ್ ಬೋರ್ಡ್ Type-C ಬರುತ್ತೆ. ಆಮೇಲೆ USB ಬರುತ್ತೆ. ಆಮೇಲೆ ಪೋರ್ಟ್ ಹಾಕೋಬೋದು. ಇದು ಕಂಪ್ನಿಯಿಂದನೇ ಕೊಡ್ತಾರಾ? ಕಂಪ್ನಿಯಿಂದನೇ ಕೊಡ್ತಾರೆ. ನೈಸ್. ಓಕೆ ಸರ್. ಆಮೇಲೆ ಇದು ಆಟೋಮೆಟಿಕ್ AC ಸರ್ ಇದು. ಓಕೆ. ಆಮೇಲೆ ಇದು 4 ಸೆನ್ಸರ್ ಲಾಕ್ ಇರುತ್ತೆ ಇದರಲ್ಲಿ. ಆಮೇಲೆ 6 ಏರ್ ಬ್ಯಾಗ್ಸ್ ಬರುತ್ತೆ ಈ ಗಾಡಿಗೆ. 6 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ. ಫ್ರಂಟಲ್ಲಿ ಬರುತ್ತೆ. ಇಲ್ಲೊಂದು ಬರುತ್ತೆ. ಓಕೆ. ಅಲ್ಲೊಂದು ಬರುತ್ತೆ. ಇಲ್ಲಿ ಓಕೆ. ಇಲ್ಲೊಂದು ಬರುತ್ತೆ. ಮತ್ತು ಇಲ್ಲಿ ಆಮೇಲೆ ಬ್ಯಾಕ್ ಸೈಡ್ ಅಲ್ಲ ಸರ್, ಸೀಟಲ್ಲಿ ಬರುತ್ತೆ. ಸೀಟಲ್ಲೇ ಬ್ಯಾಕ್ ಸೈಡ್. ಆ ಕಡೆ ಸೈಡು ಬರುತ್ತೆ. ಓಕೆ. ಸೊ ಇದು ಯಾವುದೋ ಸಜ್ಜಿಕ್ ಫಂಕ್ಷನ್ ಇಲ್ಲ, ಡಿಸ್ಕನೆಕ್ಟ್ ಕೆಳಗಡೆ. ಓಕೆ. ಸೊ ಸನ್ ರೂಫ್ ನೋಡ್ಕೊಳ್ಳಿ. ವಾಯ್ಸ್ ಕಮಾಂಡರ್ ಸ್ಪೀಕರ್ ಇಲ್ಲಿದೆ. ಅಂದರೆ ಮೈಕ್ ಇಲ್ಲಿ ಬರುತ್ತೆ ಫೋನ್ಗೆ. ಇದು ಆಟೋಮೆಟಿಕ್ ಲೈಟ್ ಬರುತ್ತೆ. ಸನ್ ರೂಫ್. ಓಕೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಥರ
ಅಲ್ಯೂಮಿನಿಯಂ ಹಾರ್ಡ್ ABS ಪ್ಲಾಸ್ಟಿಕ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಸೆಮಿ ಲೆದರ್ ಫಿನಿಶ್ಡ್ ಪ್ಲಾಸ್ಟಿಕ್ ಕ್ವಾಲಿಟಿ ಕೊಟ್ಟಿದ್ದಾರೆ ಡ್ಯಾಶ್ ಮೇಲೆ. ಆಮೇಲೆ ವಿ ಕ್ಯಾನ್ ಸಿ, ಹೇಳಿ ಸರ್. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಫ್ಯಾಬ್ರಿಕ್ ಸೀಟ್ಸು. ಮುಖ್ಯವಾಗಿ ಹೇಳಬೇಕು ಅಂದರೆ ಇದು ಆಟೋಮೆಟಿಕ್ AC. ಅಂದರೆ ಏನು ಸರ್, ನಮ್ಗೆ ಅರ್ಥ ಆಗಿಲ್ಲ ಸರ್. ಈಗ ಗಾಡಿ ಒಂದು ಜಾಗದಲ್ಲಿ ನಿಲ್ಸಿರ್ತೀವಿ ಸರ್. ಈಗ ನಾವು ಅದು ಬಿಸಿಲಲ್ಲಿ ನಿಲ್ಸಿರ್ತೀವಿ. ಅದು ಫುಲ್ ಕ್ಲೋಸ್ ಮಾಡಿದಾಗ ಫುಲ್ ಹೀಟ್ ಇರುತ್ತೆ ಸರ್. ನಾವು ಅದನ್ನ ಮೊಬೈಲಲ್ಲೇ ಇದು ಮಾಡ್ಬೋದು, ಆ್ಯಪ್ ಮುಖಾಂತರ. ಬ್ಲೂ ಲಿಂಕ್ ಅಂತ ಒಂದು ಇದಿದೆ, ಅದು ಇದಕ್ಕೆ ಬರೋದಿಲ್ಲ ಸರ್. ಟಾಪ್ ಎಂಡ್ ಮಾಡಲ್ಗೆ ಬ್ಲೂ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ಸರ್. ಫುಲ್ ಕಂಟ್ರೋಲ್ ಮೊಬೈಲಲ್ಲೇ ಮಾಡ್ಬೋದು ಸರ್. ಓಕೆ. ಡಿಜಿಟಲ್ ಕ್ಲಸ್ಟರ್ ಬರುತ್ತೆ ಸರ್ ಇದಕ್ಕೆ. ಕಂಪ್ಲೀಟ್ ಡಿಜಿಟಲ್ ಕ್ಲಸ್ಟರ್. ಓಕೆ ನೋಡಿ, ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಟರ್ಬೈನ್ ಇಂಜಿನ್ ಥರ ಕೊಟ್ಟಿದ್ದಾರೆ. AC ವೆಂಟ್ಸ್ ಕೂಡ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಅಲ್ಲ ಇದು ಟ್ಯೂನ್ ಮಾಡೋದು. ಓಕೆ, ಮಧ್ಯದಲ್ಲಿರೋದು. ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾರ್ಮಲ್ ಪ್ರೀಮಿಯಂ ಕಾರ್ ಸೆಗ್ಮೆಂಟಲ್ಲೇ ಬರುತ್ತೆ. ಇದು ಫಿನಿಶ್ ಪ್ರೀಮಿಯಮ್ ಕೊಟ್ಟಿದ್ದಾರೆ. ಇಟ್ ಈಸ್ ಆ್ಯಕ್ಚುಲಿ ಫೀಲಿಂಗ್ ವೆರಿ ಗುಡ್. ಇದು ವೈರ್ಲೆಸ್ ಚಾರ್ಜರ್ ಅಲ್ಲ? ಸರ್, ವೈರ್ಲೆಸ್. ಓಕೆ, ವೈರ್ಲೆಸ್ ಚಾರ್ಜರ್. 2 ಕಪ್ ಹೋಲ್ಡರ್ ಆ್ಯಂಡ್ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್. ಸರ್, ಇದಕ್ಕೆ ಫುಟ್ ರೆಸ್ಟ್, ಹ್ಯಾಂಡ್ ರೆಸ್ಟ್ ಬಂದ್ಬಿಟ್ಟು ನಾವು ಕಸ್ಟಮೈಸ್ ಆಗಿ ಹಾಕ್ಸ್ಕೋಬೋದಾ? ಲೈಕ್ ಕಂಪ್ನಿಯಲ್ಲೇ ಕೊಡ್ತಾರಾ? ಕಂಪ್ನಿಯಲ್ಲಿ ಕೊಡೋದಿಲ್ಲ, ನೀವು ಹೊರಗಡೆ ಓಕೆ. ಕ್ರೂಸ್ ಕಂಟ್ರೋಲ್ ಫೀಚರ್. ಇದ್ರದ್ದು ಪ್ರೈಸ್ ಎಷ್ಟು ಸರ್ ಈ ಮ್ಯಾನ್ಯಲ್ ಮಾಡಲ್? ಸರ್, ಇದಕ್ಕೆ ಪ್ರೈಸ್ ಬಂದು 10,64,552. ನೈಸ್. ಓಕೆ, ಒಂದ್ಸಲ ಬ್ಯಾಕ್ ಸೀಟಲ್ಲಿ ಕುತ್ಕೊಂಡು ನೋಡೋಣ ಬನ್ನಿ. ಓಕೆ, ಸೊ ರಿಯರ್ AC ಬರುತ್ತೆ. ರಿಯರ್ AC ವೆಂಟ್ಸ್ ವಿತ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಫ್ಯಾನ್ ಸ್ಪೀಡ್ ಕೂಡ ಬಂದಿದೆ ನೋಡಿ. ಮತ್ತು ನೀರು ಬಂದು ಇಫ್ ಯು ಆರ್ 6 feet, ಐ ಆಮ್ ಡ್ಯಾಮ್ ಶೋರ್ ದಟ್ ನಿಮ್ಗೆ ಇನ್ನೂ ಒಂದು ಇಷ್ಟು ಜಾಗ ಬರುತ್ತೆ. ಸೊ ದಿಸ್ ಇಸ್ ಮಿನಿ XUVಯಲ್ಲಿ ದ ಮೋಸ್ಟ್ ಕಂಫರ್ಟೇಬಲ್ ಸೆಗ್ಮೆಂಟ್ ಅಂತ ನಾನು ಕೇಳ್ಪಟ್ಟಿದ್ದೆ. ಸೊ ನೋಡಿ ಎಷ್ಟು ಕಂಫರ್ಟೇಬಲ್ ಆಗಿ ಐ ಆಮ್ ಟಕ್ಡ್ ಇನ್ ಅನ್ಬೋದು. ಒಳಗೆ ಕುತ್ಕೊಂಡು ಅಚ್ಚುಕಟ್ಟಾಗಿ ಕೂತಿದ್ದೀನಿ. ಸೊ ಚೆನ್ನಾಗಿ ಫೀಲ್ ಆಗಿದೆ. ಏರ್ ಬ್ಯಾಗ್ ಇಲ್ಲೆಲ್ಲ ಬರುತ್ತೆ. ಇಲ್ಲಿ ಪಾಪ್ ಆಗುತ್ತೆ ಏರ್ ಬ್ಯಾಗು. ಸೊ ಫೀಸ್ ಪ್ರೀಮಿಯಂ. ಡ್ರೈವರ್ ಸೀಟಲ್ಲಿ ಬ್ಯಾಕ್ ಸೈಡಲ್ಲಿ ಪಾಕೆಟ್ ಬರುತ್ತೆ. ಅದರಲ್ಲಿ ಬರೋದಿಲ್ಲ, ಇದರಲ್ಲಿ ಪಾಕೆಟ್ ಬರೋಲ್ಲ. ಇದು ಈ ಸೀಟಲ್ಲಿ ಪಾಕೆಟ್ ಬರುತ್ತೆ. ಆ್ಯಂಡ್ ವಿಂಡೋ ಅಪ್ ಆ್ಯಂಡ್ ಡೌನ್ ಆ ಫೀಚರ್ ಒಂದಿದೆ. ಹ್ಯಾಂಡ್ ರೆಸ್ಟ್, ಇದು ಒಂದು ಬಾಟ್ಲ್ ಹೋಲ್ಡರು ಮತ್ತು ಒಂದು ಸ್ಮಾಲ್ ಸೆಗ್ಮೆಂಟ್ ಫಾರ್ ಕೀಪಿಂಗ್ ಯುವರ್ ಸ್ಮಾಲ್ ಥಿಂಗ್ಸ್. ಆಮೇಲೆ ಇಲ್ಲೊಂದು ಚಾರ್ಜರ್ ಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಹೆಡ್ ರೆಸ್ಟು ಇದೆ. ಆಮೇಲೆ ಕಂಪಾರ್ಟ್ಮೆಂಟು ಸಪ್ರೇಷನ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ನಿಮಗೆ ಹೋಲ್ಡರ್ ಇದೆ, ಕೆಳಗಡೆ ಅದು ರಿಮೂವ್ ಮಾಡ್ಬೋದು ಸರ್. ರಿಮೂವ್ ಮಾಡೋದು ಕೊಟ್ಟಿದ್ದಾರೆ. ಇಬ್ಬರಿಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ಕೊಡ್ಬೋದು. ನಮ್ಮ ಒಂದು ಸ್ವಲ್ಪ ಸಣ್ಣಕ್ಕಿರೋರಾದರೆ 3 ಜನ ಕೊಡ್ಬೋದು ಸರ್. ಹೌದಲ್ಲ? ಚಿಲ್ಡ್ರನ್ಸ್ ಎಲ್ಲ ಕರ್ಕೋದ್ರೆ 3 ಜನ ಕಂಫರ್ಟಬಲ್ ಆಗಿ ಕೊಡ್ಬೋದು ಸರ್. ಓಕೆ. ಸೊ ಇಂಟೀರಿಯರ್ಸ್ ನೋಡಿದ್ದೀರಿ. ಮತ್ತೆ ಬನ್ನಿ ಮುಂದಕ್ಕೆ ಹೋಗೋಣ ಎಕ್ಸ್ಟೀರಿಯರ್ಗೆ. ಸೊ ಈಗ ಅವರು ಬಾನೆಟ್ ಓಪನ್ ಮಾಡ್ತಾರೆ ನೋಡಿ. ಸರ್, ಇದು ಬಂದ್ಬಿಟ್ಟು 1.2 ಲೀಟರ್ ಕಪ್ಪ ಇಂಜಿನ್, ನ್ಯಾಚುರಲಿ ಆಸ್ಪಿರೇಟೆಡ್, ಇನ್ಲೈನ್ 4 ಅಲ್ಲ ಸರ್. 4 ಸಿಲಿಂಡರ್ ವೆಹಿಕಲ್ ಸರ್. ಇದು ಬ್ಯಾಟ್ರಿ ಆ್ಯಂಡ್ 80 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಸರ್. 83 ಇಸ್ ವೆರಿ ಗುಡ್. ನಮ್ಮ ಇಂಡಿಯನ್ ರೋಡ್ಸ್ಗೆ ಅಷ್ಟೇ ಬೇಜಾನ್ ಆಗುತ್ತೆ. 113 Nm ಕೊಡ್ತಾರೆ, ಟಾರ್ಕ್ ಕೊಡ್ತಾರೆ. ಹೆಚ್ ಫೀಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಹೊಂಡಾ ಅಂತಲೇ ರೆಪ್ರೆಸೆಂಟ್ ಮಾಡಿರೋ ಥರ ಇನಿಷಿಯಲ್ ಕೊಟ್ಟಿರ್ತಾರೆ. ಓಕೆ, ಏನೋ ಬಂದಿದೆ ಇಲ್ಲಿ ಹೆಡ್ಲೈಟ್ ಸ್ಪೆಸಿಫಿಕೇಶನ್. ಓಕೆ, 10%, 1%. ಓಕೆ,
ಸ್ವಲ್ಪ ಲೂಸ್ ಮಾಡಿ. ಇದು ಬ್ಲೂನಾ ಅಥವಾ ಬರೀ ಸ್ಟಿಕ್ಕರ್? ಸ್ಟಿಕ್ಕರ್ ಸ್ಟಿಕ್ಕರ್ ಅಲ್ಲ ತೆಗಿಬೇಡಿ 65 or 50 inch. ಸೀಟ್ ಬಾಯ್ಲರು ಬರುತ್ತೆ. ಆಮೇಲೆ ಶಾರ್ಕ್ ಫಿನ್ FM ಆಂಟನಾ, ಬ್ಯಾಕ್ ವೈಪರ್ಗೆ ನೀರಿಲ್ಲಲ್ಲ, ಬ್ಯಾಕ್ ಸೈಡಿಗೆ ವೈಪರ್ ನೀರಿಲ್ಲ, ಬಟ್ ಸ್ಟಿಲ್ look at this H. ಸೊ ಬಂತು ನಮ್ಮ ಟೆಸ್ಟ್ ಡ್ರೈವ್ ಗಾಡಿ, ಸ್ಮಾರ್ಟ್ ಆಟೋ ಅಂತೆ. ಆ ಪಕ್ಕಕ್ಕೂ ಓಕೆ. ಸೊ ಕೀ ನಾಟ್ ಇನ್ ವೆಹಿಕಲ್ ಅಂತ ಬಂದಿದೆ. ಆಟೋಮೆಟಿಕಾ 0.7000 RPM. ಓ ಕೀ ಇಲ್ಲೇ ಇದೆಪ್ಪ. ದಿಸ್ ಇಸ್ ದ ಕೀ ನೋಡಿ. ಹೋಲ್ಡ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತಂತೆ ಬ್ಯಾಕ್ ಸೈಡು, ಲಾಕು ಅನ್ಲಾಕ್ ಅಂತ ಅಷ್ಟೇ ಅಂತೆ. ಕೀ ಇಲ್ವಾ ಇದರಲ್ಲಿ? ಇದರಲ್ಲಿ ಕೀ ಬರಲ್ಲ ಸರ್? ಏನೋ ಪ್ರೆಸ್ ಮಾಡಿ ಓ ಹಿಂಗೆ. ಓಹೋ ನೋಡಿ ಚೆನ್ನಾಗಿದೆ ನೋಡಿ, ಪರವಾಗಿಲ್ಲ. 2023ಗೆ ಏನೋ ಯೋಚನೆ ಮಾಡಿದ್ದಾರೆ ನೋಡಿ. ವಿಂಡೋ ಲಾಕು ಅನ್ಲಾಕು, ಮಿರರ್ ಫೋಲ್ಡು ಅನ್ಫೋಲ್ಡು, ಆಮೇಲೆ ಲೆಫ್ಟ್ ರೈಟು ಓ ಸಾರಿ ಮಿರರ್ ಲೆಫ್ಟ್ ರೈಟ್ ಇದೆಲ್ಲ ಇದೆ. ಸೊ ಲಾಕ್ ಅನ್ಲಾಕ್ ಫಸ್ಟು ಒಂದು ಸ್ವಲ್ಪ ಮುಂದಕ್ಕೆ ಮೂಮೆಂಟ್ ಕೊಟ್ಬಿಟ್ಟು ಹಿಂದೆ ಹೋಗೋಣ. ಓ ಹ್ಯಾಂಡ್ ಬ್ರೇಕ್ ಅಲ್ಲ. ಓಹ್ ಕ್ಲಾರಿಟಿ ಚೆನ್ನಾಗಿದೆ. ಸರ್ ಇದೇನು ಸರ್ ಇದು? ಅದು ಟೋಯಿಂಗ್ ಬಟನ್ ಸರ್. ಟೋಯಿಂಗ್ ಬಟನ್. ಇದು ಬ್ಲೂಲಿಂಗ್ ಸರ್ವಿಸಸ್. ಚಾರ್ಜಿಂಗ್, ಆಟೋ ಚಾರ್ಜಿಂಗ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೀಟ್ ಬೆಲ್ಟ್ ಹಾಕಿಲ್ಲ ನಾನು. ಓ ರೆಸ್ಪಾನ್ಸ್ ಚೆನ್ನಾಗಿದೆ. ಮೆಮೊರಿ ಪ್ಲಸ್ ಮೆಮೊರಿ ಮೈನಸ್ ಸರಿ ಸರ್. ಸರಿ ಸರ್. ಹೆಂಗೆ ಸರ್, ಈ ಕಡೆನಾ ಆ ಕಡೆನಾ? ಸರ್ ಲೆಫ್ಟ್ ಸೈಡ್ ಲೆಫ್ಟಲ್ಲಿ ಹೋಗ್ಬೇಕಾ? ಮೆಮೊರಿ ಪ್ಲಸ್ ಮೆಮೊರಿ ಮೈನಸ್ ಕೇಳ್ಕೊಂಡು ಹಾಕೊಂಬೇಕು. ಹಾಂ ಹಾಕಿದ್ದೀನಿ ಆಲ್ರೆಡಿ ಹಾಕಿದ್ದೀನಿ. ವಿಡಿಯೋದಲ್ಲಿ ಹಾಕ್ಬೇಕು ಸರ್. ಹಾಂ ಅದು ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ನೋಡಿ ಆಲ್ರೆಡಿ ಇರುತ್ತೆ. ಫ್ರಂಟ್ ಬ್ಯಾಕ್ ಅಲ್ಲ ಸರ್ ಗೊತ್ತು? ಓ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಂತೆ. ಬುಕ್ ಮಾಡ್ರೆ ಎಷ್ಟು ದಿವಸ ಆಗುತ್ತೆ ಸರ್ ಬರೋಕ್ಕೆ? ಲೈಕ್ 3 to 4 months. ಓಕೆ. ಸೀಟ್ ಬೆಲ್ಟ್ ಟೋನು ಒಂಥರ ಇದೆ ನೋಡಿ. ಸೊ ಮೇಡಮ್ ಹಾಕಿಲ್ಲ. ಮ್ಯಾಪ್ ಹೆಂಗೆ ಸರ್, ಲೆಫ್ಟಾ ಸ್ಟ್ರೈಟ್? ಸರ್ ಲೆಫ್ಟಾ.
ಎಲ್ಲಿ ಸರ್? ಇಲ್ಲ. ಅವಾಗಲೇ ಹೋದ್ರಲ್ಲ ಸರ್, ಲೆಫ್ಟ್ ಡೆಡ್ ಎಂಡ್ ರೈಟು. ಓ ಪೆಡ್ಲಿ ಯಾವಾಗ ಮಿಸ್ ಆಗುತ್ತೋ ನಾನು ಕಾಂಪಸೇ ಬರುತ್ತೆ ಕ್ಯಾಬ್ಕ. ಹೋಗಪ್ಪ. ಹ್ಞೂ shift button okay, it is can be of good quality but okay, it's ABS again. Oh, school junction ಅಂತ ಕೂಡ ವಾರ್ನಿಂಗ್ ಕೊಡ್ತು ನೋಡಿ. ಸ್ಕೂಲ್ ಝೋನ್. ಸ್ಕೂಲಲ್ಲಿ ಮುಂದೆ ಡೆಡ್ ಎಂಡ್, ಅದು ಸ್ಕೂಲ್ ಝೋನ್ ಅಂತೆ. ಓ ಲೆಫ್ಟ್ ಎತ್ಕೊಂಡು ರೈಟಾ? ನಿಮಿಷ, ಪಾರ್ಕಿಂಗ್ ಎಷ್ಟು ಈಸಿ ಆಗಿದೆ ನೋಡ್ಬಿಡೋಣ. ಹಿಲ್ ಅಸಿಸ್ಟ್ ಕಂಟ್ರೋಲ್ ಇಲ್ಲಲ್ಲ ಇದರಲ್ಲಿ? ಇದೆಯಾ? ಇದೆ ಸರ್, ಅದರಲ್ಲಿ ಇಲ್ಲ, ಬ್ರೇಕ್ ಪೆಡ್ಲೆಲ್ಲ ಅದು ಇದಾಗೋದು ಇವಾಗ. ಹಾಂ ಇಲ್ಲ, ಹಿಲ್ ಅಸಿಸ್ಟ್ ಕಂಟ್ರೋಲ್ ನಿಮಗೆ ಹಿಲ್ ಸ್ಲೋಪ್ ಏರಿಯಲ್ಲಿ ಸ್ಲೋಪ್ ಇದೆಲ್ಲ. ಡೆಡ್ ಎಂಡ್ ಲೆಫ್ಟಾ? ಎಷ್ಟಾಗತ್ತಲ್ಲಪ್ಪ ಸ್ಕೂಲ್ ಇದನ್ನು ತೋರಿಸ್ತಾ ಇದೆ. ಚೆನ್ನಾಗಿ ಗೋಳಿಕೊಂತೀರು. రెండే నిమిషం పంట కారు ఓటింగ్ సార్ బిజీ ಬಿಡಲ್ಲ, ತುಂಬ ಬಿಜಿ. ಲೈಟ್ ಎಲ್ಲ ಹಾಕ್ಬೇಕಂತ ಸರ್? ಇಟ್ಸ್ ಅ ಗುಡ್ ಕಾರ್, ಆಟೋಮ್ಯಾಟಿಕ್ ಎಲ್ಲ ಇದೆ. ಆ್ಯಂಡ್ ಪರ್ಫಾರ್ಮೆನ್ಸ್, ಓ ಗ್ರಾಫಿಕ್ಸು ಚೆನ್ನಾಗಿದೆ ನೋಡಿ. ಡೋರ್ ಕ್ಲೋಸು, ಡೋರ್ ಓಪನ್, ಗ್ರಾಫಿಕ್ಸು ಚೆನ್ನಾಗಿದೆ. ರೈಟ್, ಆ್ಯಂಡ್ ಬೂಟ್ ಸ್ಪೇಸ್ ಮಾತ್ರ ನಾನು ತೋರಿಸಿಲ್ಲ ನಿಮಗೆ, ಸಾರಿ. 500 ಎಷ್ಟು ಲೀಟ್ರ್ ಬರುತ್ತೆ? 391. ಓಕೆ. ಸ್ಟೆಫ್ನಿ 14 ಇಂಚ್ ಬರುತ್ತೆ. ಇಲ್ಲಿ ಕೆಳಗೆ ಬರುತ್ತಾ? ಇಲ್ಲ. ಓಕೆ ಆಲ್ ಗುಡ್ ಟು ಗೋ. ಸಾರಿ.